Okay. In the earlier class, I discussed about some sample of questions in electric charge and field. Now continue the next question. A charge Q1 exerts some force on a second charge Q2 if a third charge Q3 is brought near the force of Q1 exerted on Q2 ಅಂತ ಇದೆ. ಎಸ್ ಏನು ಕಾನ್ಸೆಪ್ಟ್ ಹಂಗಿದು ಕಾನ್ಸೆಪ್ಚುವಲ್ ಕ್ವಶನ್, ನಾಟ್ ಎ ಪ್ರಾಬ್ಲಮೆಟಿಕ್. ಅಂದರೆ ಈಗ ಇಲ್ಲೊಂದು ಚಾರ್ಜ್ ಇದೆ, ದಟ್ ಈಸ್ Q1. ದಿಸ್ ಈಸ್ ದ ಚಾರ್ಜ್ Q2. ಎಕ್ಸ್ಪೀರಿಯನ್ಸ್ ಆನ್ ಫೋರ್ಸ್ ಆನ್ ದೀಸ್ ಟು, ಇವೆರಡರ ಮಧ್ಯೆ ಏನಾಗ್ತಿದೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಇವೆರಡರ ಮಧ್ಯೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. If a third charge Q3 is brought near the force Q1 exerted on Q2 ಅಂತ ಕೇಳ್ತಾರೆ. ಅಂದ್ರೆ ಈಗ ಇಲ್ಲೆಲ್ಲೋ ಒಂದು ಚಾರ್ಜ್ ಇದೆ, ದಿಸ್ ಇಸ್ Q3. ಈಗ ಇವೆರಡರ ಮಧ್ಯೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆಗ್ಲೇಬೇಕು ನ್ಯಾಚುರಲಿ. ಹಾಗಾದ್ರೆ ಇವೆರಡರ ಮಧ್ಯೆ ಆಗತ್ತಾ ಅನ್ನೋ ಪ್ರಶ್ನೆ. ಇವೆರಡರ ಮಧ್ಯೆ ಆಗುತ್ತಾ? ಇವೆರಡರ ಮಧ್ಯೆ ಏನಾದರೂ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಏನಾಗ್ತಿತ್ತು? ಫಾರ್ ಎಕ್ಸಾಂಪಲ್ ದ ಕೇಸ್ ಆಫ್ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ನೋಡಿದ್ರಿ ನೀವು. ಸನ್ ಇಸ್ ಎ ಫಿಕ್ಸ್ಡ್ ಫೋಕೈ. ಸೂರ್ಯ ಇಲ್ಲಿದ್ದಾನೆ, ಇಲ್ಲೊಂದು ಪ್ಲಾನೆಟ್ ಇದೆ, ಇಲ್ಲೊಂದು ಪ್ಲಾನೆಟ್ ಇದೆ, ಇಲ್ಲೊಂದು ಪ್ಲಾನೆಟ್ ಇದೆ, ಇಲ್ಲೊಂದು ಪ್ಲಾನೆಟ್ ಇದೆ. ಹೌದಾ? ಪ್ರಿನ್ಸಿಪಲ್ ಆಫ್ ಸೂಪರ್ಪೋಸಿಷನ್ ಇದೆ, ಜ್ಞಾಪಕ ಇರಲಿ. ಸಿಸ್ಟಮ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್. ಈಗ ಇದು ಸುತ್ತಾ ಇರುತ್ತೆ, ಇದು ಸುತ್ತಾ ಇರುತ್ತೆ, ಇದು ಸುತ್ತಾ ಇದೆ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್. ಕರೆಕ್ಟಾ? ಇನ್ ಕೇಸ್ ಇವೆರಡರ ಮಧ್ಯೆ ಏನಾದರೂ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ವೀನಸ್ ಜುಪಿಟರ್ ಮಧ್ಯೆ ಆಗಿದ್ರೆ ಆಗುತ್ತಾ? ಆಗಲ್ಲ. ಅಂದ್ರೆ ಇಲ್ಲಿ ಇವೆರಡರ ಮಧ್ಯೆ ಯಾವ ಕಾರಣಕ್ಕೂ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. That is remains unchanged. ಯಾವುದೇ ಕಾರಣಕ್ಕೂ the near the force Q1 exerted on Q2, if third charge Q3 is brought near the force of Q1 exerted on Q2, ಏನಾಗತ್ತಾ? ಏನೂ ಆಗಲ್ಲ, ರಿಮೈನ್ಸ್ ಅನ್ಚೇಂಜ್. ಅದಕ್ಕೆ ಸಿಸ್ಟಮ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಅಲ್ಲಿ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಹಂಗೇನಾರ ಆಗ್ಬಿಟ್ಟಿದ್ರೆ ಈ ನ್ಯಾಚುರಲ್ ಫಿನಾಮಿನಾಸೇ ಇರ್ತಿರ್ಲಿಲ್ಲ. ಅದಕ್ಕೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಸೂಪರ್ಪೋಸಿಷನ್ ಆಫ್ ಪ್ರಿನ್ಸಿಪಲ್. ಅಲ್ಲಿ ಏನು ಓದಿದ್ವಲ್ಲ ಅದು. ಎಸ್, ಟೂ ಚಾರ್ಜಸ್ ಆಫ್ +4 × -7 ಕೂಲಂಬ್ and -8 × ಕೂಲಂಬ್ are placed 20 cm apart. Find the resultant electric intensity at a point situated 20 cm from either charge. ಇದು 5 ಮಾರ್ಕ್ಸ್ ಕ್ವಶನ್ ಆಕ್ಚುಲಿ PU ಎಕ್ಸಾಮ್ ಅಲ್ಲಿ. ಅಂದ್ರೆ ಎರಡು ಚಾರ್ಜ್ಗಳು ಇದಾವೆ, ಹೀಗೆ ಇಲ್ಲಿ +4, ಇಲ್ಲಿ -8. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ? 20 ಸೆಂಟಿಮೀಟರ್ ಅಂದ್ರೆ 0.2 ಮೀಟರ್. 0.2 ಮೀಟರ್. ಇನ್ನೊಂದು 0.2 ಮೀಟರ್ ದೂರದಲ್ಲಿ ಇನ್ನೊಂದು ಚಾರ್ಜ್ ಇದೆ. ಇದರಿಂದ ಇಲ್ಲಿ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಮತ್ತೆ ಇಲ್ಲಿಂದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಎಷ್ಟಿದೆ ಅನ್ನೋದನ್ನ ಹೇಳಬೇಕು. ಅರ್ಥ ಆಯ್ತಾ ಹೇಳ್ತಿರೋದು? ಎಸ್. ಈಗ ನೋಡಿ, ಇದು ಪ್ಲಸ್, ಇದು ಮೈನಸ್. ಪ್ಲಸ್ ಅಂತಂದ್ರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಏನಾಗುತ್ತೆ? ಹೀಗೆ ಹೋಗುತ್ತೆ. ಮೈನಸ್ ಅಂತಂದ್ರೆ ಅಟ್ರಾಕ್ಟಿವ್ ನೇಚರ್ ಹೀಗೆ ಬರುತ್ತೆ. ಇದು 0.2, ಇದು 0.2, ಇದು 0.2 ಅಂತಂದ್ರೆ ಇಸ್ ಈಕ್ವಿಲಾಟರಲ್ ಟ್ರಯಾಂಗಲ್. ಅಲ್ಲಿಗೆ ಈ ಆಂಗಲ್ ಎಷ್ಟಾಯ್ತು? 60 ಡಿಗ್ರಿ ಆಯ್ತು. ಅಂದಾಗ ಇದು E1, ಇದು E2, ಇವೆರಡರ ಮಧ್ಯೆ ಎಷ್ಟಾಯ್ತು ಆಂಗಲ್? ಇಲ್ಲಿ 120 ಡಿಗ್ರಿ ಆಯ್ತು. ಕರೆಕ್ಟಾ? ಈಗ ಮತ್ತೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬರೋಣ. ಫಸ್ಟ್ E1 ಬರೋಣ. ಎರಡು ಈಕ್ವಲ್ ಆಗಿದ್ರೆ ಇದನ್ನ ಲೆಕ್ಕ ಮಾಡಿದ್ರಲ್ಲ, ಇಲ್ಲಿ 5 ಲೆಕ್ಕ ಮಾಡಿದ್ರೆ ಹೀಗೆ ಮಾಡಬಹುದಾಗಿತ್ತು. ಈಕ್ವಲ್ ಫೋರ್ಸಸ್ ಆಗಿದ್ರೆ ಇಲ್ಲಿ ಈಕ್ವಲ್ ಇಲ್ಲ ಚಾರ್ಜ್. ಒಂದು +4 ಇದೆ, ಒಂದು -8 ಇದೆ. +4 ಬರೋದಾದ್ರೆ E1 is equal to 1/4πε0 Q divided by R². ಫಾರ್ಮುಲಾ ಗೊತ್ತೇ ನಿಮಗೆ. ಹಾಗಿದ್ರೆ 9 × 10⁻⁹ into 4 × 10⁻⁻7 -7 ತಾನೆ? -7 divided by
0.2 ಹೋಲ್ ಸ್ಕ್ವೇರ್ ಕರೆಕ್ಟಾ. ಇದು 0.2 ಹೋಲ್ ಸ್ಕ್ವೇರ್ 0.04 ಆಗುತ್ತೆ ಕರೆಕ್ಟಾ. ಅಲ್ಲಿಗೆ 4 × 10⁻² ಆಗುತ್ತೆ. ಅರ್ಥ ಆಗುತ್ತೆ ಹೇಳ್ತಿದ್ದು. ಈ 4 ಏನಾಯ್ತಲ್ಲಿಗೆ ಕ್ಯಾನ್ಸಲ್ ಆಯ್ತು. ಅಂದ್ರೆ ಒಂದು ತೋರಿಸ್ತೆ ನೋಡಿ, 9 × 10⁻9 into 4 × 10⁻7 divided by 0.2 ಹೋಲ್ ಸ್ಕ್ವೇರ್ ಅಂತಂದ್ರೆ 0.04. 0.04 ಅಂದ್ರೆ 4 × 10⁻². ಈ 4 ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ ಆನ್ಸರ್ ಎಷ್ಟು ಉಳಿತು? 9. ಇದು ಮೇಲ್ ಬರಲಿ. -2 ಅಂದ್ರೆ +2 ಆಯ್ತು. 11 ಅಲ್ಲಿ 7 ಹೋದ್ರೆ 9 × 10⁻4 ಆಯ್ತು. 9 × 10⁻4 ಆಯ್ತು ಕರೆಕ್ಟಾ. ಎಸ್, ಇದು E1. ಇದು E1. ಹಂಗೆ E2 ಮಾಡಬೇಕು, ಮಾಡೋ ಅವಶ್ಯಕತೆ ಇಲ್ಲ. ಇದು 4 ಅಂದ್ರೆ ಇದು 8 ಡಬಲ್ ಆಗಿದೆ. ಅಲ್ಲಿಗೆ ಅರ್ಥ ಏನು? E1 ಹೌದಾ. ಹಾಗಾಗಿ E2 ಎಷ್ಟಾಗಿರುತ್ತೆ? ದಟ್ ಈಸ್ ಈಕ್ವಲ್ ಟು 18 × 10⁻4 ಆಗುತ್ತೆ. ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಾರ್ಜ್ ಡಬಲ್ ಆಗಿದೆ. ಅಲ್ಲಿಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ E is equal to √E1 square plus E2 square plus 2E1 E2 into cos theta. ಕರೆಕ್ಟಾ? ಎಸ್. ಅಲ್ಲಿಗೆ E1 9 × 10⁻4 ಅಂದ್ರೆ 81 √81 into 10⁸ plus 18 ಸ್ಕ್ವೇರ್ ಗೊತ್ತಿರಬೇಕು, ಅದಕ್ಕೆ ಸ್ಕ್ವೇರ್ ಗೊತ್ತಿರಬೇಕು ಅಂತ. 18 ಸ್ಕ್ವೇರ್ ಮೀನ್ಸ್ 324 into 10⁸ plus 2 into E into 9. 18 9s are 196. 162 into 10⁸ into cos 120. cos 120 ಅಂದ್ರೆ -half. ಕರೆಕ್ಟಾ? -half. cos 120 -half. ಅವಾಗ E2 ಏನಾಯ್ತು? ಅಲ್ಲಿಗೆ ಕ್ಯಾನ್ಸಲ್ ಆಯ್ತು. ಹೌದಾ. ಈಗ ರೂಟ್ ಆಫ್ 81 plus 324 plus 162 ಕರೆಕ್ಟಾ. ಇಷ್ಟು ಮಾಡಿಸ್ ಬರುತ್ತೆ ರೂಟ್ ಆಫ್ 243. ಇಲ್ಲಿ ಮೈನಸ್ ಇದೆ, ಹಾಗಾಗಿ ಏನಾಗುತ್ತೆ? ಮೈನಸ್ ಆಗುತ್ತೆ. ಜ್ಞಾಪ ಹೊಡಿತಲ್ಲ. ಓಕೆ, ಬರೋದು ಬಿಡ ಅನ್ಬೇಕಾದ್ರೆ 81 plus 324 minus 162 ಬ್ರಾಕೆಟ್ ತೆಗೆದ್ರೆ 10⁸ ಕಾಮನ್. ಅಲ್ಲಿಗೆ ರೂಟ್ ಆಫ್ 243 into 10⁸. ರೂಟ್ ಆಫ್ 243 ಅಲ್ಲಿಗೆ ರೂಟ್ ಆಫ್ 243 ಅಂದ್ರೆ 225 ಅಂತಂದ್ರೆ ಏನಾಗುತ್ತೆ? 15 ಆಗುತ್ತೆ. 243 ಅಂದ್ರೆ ಇಟ್ ಮೋರ್ ದೆನ್ 15 ಲೆಸ್ ದೆನ್ 16. therefore the answer is 15.6. ನೋಡಿ, 3 ಆನ್ಸರ್ಸ್ ಇದೆ. 15.6 into 10⁻4 ಬಂತು. ನೋಡಿ ಇಲ್ಲಿ 15.6 10⁻2 ಇದೆ, 15.6 10⁻3 ಇದೆ, 15.6 10⁻4 ಇದೆ. ಅಂದ್ರೆ ಈ ಆನ್ಸರ್ ಕರೆಕ್ಟ್ ಆಗುತ್ತೆ ಹೇಳ್ತಿರೋದು. ಹೀಗೆ ನಾವು ಪ್ರಾಬ್ಲಮ್ಸ್ ಅನ್ನ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ. A cylindrical conductor is placed near another positively charged conductor. The net charge acquired by the cylindrical conductor will be. ಒಂದು ಸಿಲಿಂಡರ್ ಕಂಡಕ್ಟರ್ ಇದೆ, ಪ್ಲೇಸ್ ನಿಯರ್ ದ ಅನದರ್ ಪಾಸಿಟಿವ್ಲಿ ಚಾರ್ಜ್ ಕಂಡಕ್ಟರ್. ಒಂದು ಪಾಸಿಟಿವ್ಲಿ ಚಾರ್ಜ್ ಕಂಡಕ್ಟರ್ ಇದೆ, ಇದು ಪಾಸಿಟಿವ್ಲಿ ಚಾರ್ಜ್ ಕಂಡಕ್ಟರ್. ಓಕೆ, ಇದ್ರ ಪಕ್ಕ ಒಂದು ಸಿಲಿಂಡರ್ ಇಟ್ಟಿದೆ. ಇದು 10 ತರಕ್ಕಿಂತ ಮೊದಲು ಏನಾಗಿರುತ್ತೆ? ಇದರಲ್ಲಿ ಪಾಸಿಟಿವ್ ಚಾರ್ಜ್ ಅಷ್ಟೇ ಇರುತ್ತೆ, ನೆಗೆಟಿವ್ ಚಾರ್ಜ್ ಅಷ್ಟೇ ಇರುತ್ತೆ. ಏನ್ ಕಾನ್ಸೆಪ್ಟ್ ಆಗಿದ್ರಲ್ಲಿ? ಚಾರ್ಜಿಂಗ್ ಬೈ ಇಂಡಕ್ಷನ್. ದಿಸ್ ಪಾಸಿಟಿವ್ ಚಾರ್ಜ್ ಅಟ್ರಾಕ್ಟ್ಸ್ ನೆಗೆಟಿವ್ ಚಾರ್ಜ್. ಏನ್ ಮಾಡುತ್ತೆ? ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಈ ಕಡೆ ಏನ್ ಮಾಡುತ್ತೆ? ಅಷ್ಟೇ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್ ಏನ್ ಮಾಡುತ್ತೆ? ರಿಪಲ್ ಮಾಡುತ್ತೆ.
ಹಾಗಿದ್ರೆ a cylinder conductor is placed near another positively charged conductor, the net charge acquired by cylinder conductor will be positively, negatively, zero, either positive or negative depending upon the distance ಅಂತ ಕ್ವಶನ್ ಕೊಟ್ಟು ಆನ್ಸರ್ ಕೊಟ್ಟಿದ್ದಾರೆ. ಏನಾಯ್ತು ಎಷ್ಟು ನೆಗೆಟಿವ್ ಚಾರ್ಜ್ ಇರುತ್ತೋ ಅಷ್ಟೇ ಪಾಸಿಟಿವ್ ಚಾರ್ಜ್ ಇರುತ್ತೆ ಅಂದ್ರೆ ಇಟ್ ಬಿಕಮ್ಸ್ ಝೀರೋ ತಾನೆ. therefore the answer is 0. ಇದು ಪಾಸಿಟಿವ್ಲಿ ಚಾರ್ಜ್ ಆಗಲ್ಲ, ನೆಗೆಟಿವ್ಲಿ ಚಾರ್ಜ್ ಆಗಲ್ಲ, ಅಥವಾ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ದ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ this end is connected to the earth, then this cylinder becomes negatively charged. Suppose this other end, ಈ ಕಡೆ ಎಂಡ್ ಅನ್ನ ಏನಾದರೂ ಅರ್ತಿ ಕನೆಕ್ಟ್ ಮಾಡಿದ್ವಿ ಅಂತಂದ್ರೆ then this is earthing, then this becomes positively charged. ಬಟ್ ಅವ್ರು ಏನು ಕೇಳಿಲ್ಲ, ಅರ್ಥಿಂಗ್ ಮಾಡಿದೀವಿ ಇಡೀವಿ ಅಂತ ಕೇಳಿಲ್ಲ. ಕೇಳಿದ್ರೆ ಮುಂದಿನ ಪ್ರಶ್ನೆಗಳಲ್ಲಿ ಆವಾಗ ಯಾವ ಸೈಡ್ ಅರ್ಥಿಂಗ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. Two protons repel each other with a force F when separated by a certain distance in air. Two alpha particles under the same condition repel each other with the same force. Yes, two protons. Charge of proton is to E. ಅಥವಾ ಅಂದ್ರೆ Q is nothing but E. ಯಾವುದಕ್ಕೆ? ಪ್ರೋಟಾನ್. ಅದೇ ಆಲ್ಫಾ ಪಾರ್ಟಿಕಲ್ ಗೆ ಏನಾಗುತ್ತೆ? Q is equal to 2E ಆಗುತ್ತೆ. ಗೊತ್ತಲ್ಲ? ಆಲ್ಫಾ ಪಾರ್ಟಿಕಲ್ ಇಸ್ 2E ಅಂದ್ರೆ ಡಬಲ್ ದಿ ಚಾರ್ಜ್. ಹಾಗಿದ್ರೆ ಇದು ಯಾವ ಪ್ರಾಬ್ಲಮ್? ಇದು L3 ಪ್ರಾಬ್ಲಮ್. ಹೆಂಗೆ? ಇದು ಎಫ್ ಪ್ರೋಟಾನಿಗೆ ಬರ್ಕೊಂಡಿ ಅಂತ 1/4πε0 E into E divided by r². ಎಫ್ ಆಲ್ಫಾ ಬರೆದಾದ್ರೆ 1/4πε0 2E into 2E divided by r². ಕಂಪೇರ್ ಮಾಡಿದ್ರೆ 1/4 ಕ್ಯಾನ್ಸಲ್, ಈ ಕ್ಯಾನ್ಸಲ್, ಇಲ್ಲೇನಾಯ್ತು r² ಕ್ಯಾನ್ಸಲ್, ಅಲ್ಲಿಗೆ ಇಲ್ಲಿ 4 ಆಯ್ತು. ಅಲ್ಲಿಗೆ ಎಫ್ ಪಿ ಇಸ್ ಈಕ್ವಲ್ ಟು 4 ಆಲ್ಫಾ ಅಂತ ಕರಿಬೋದಾ? ಅಂದ್ರೆ ಏನಾಯ್ತು ಅಲ್ಲಿಗೆ 4 ಟೈಮ್ಸ್ ಇನ್ಕ್ರೀಸ್ ಆಯ್ತಾ? ಗೊತ್ತಾನೆ ಇಲ್ಲಿದೆಯಾ ಆನ್ಸರ್ 4F ಅಂತ. ಇದಕ್ಕೆ L3 ಪ್ರಾಬ್ಲಮ್ ಅಂತ ಕರೀತಾರೆ. ಕಂಪೇರಿಟಿವ್ ಟೂ ಸೆಟ್ ಆಫ್ ವ್ಯಾಲ್ಯೂಸ್ ಯೂಸಿಂಗ್ ಒನ್ ಫಾರ್ಮುಲಾ. ಅರ್ಥ ಆಯ್ತಾ ಹೇಳ್ತಿರೋದು? Yes. If Earth surface is treated as a conducting sphere with some charge, what would be the order of magnitude of charge per unit area in coulomb per meter square so that a proton remains suspended in space near the Earth surface? ಅಂತ ಪ್ರಶ್ನೆ ಇದೆ. ಎಸ್, ಇಲ್ಲಿ ನೋಡಿ, ಈಗ ಚಾರ್ಜ್ ಪರ್ ಯೂನಿಟ್ ಏರಿಯಾ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಕೋಲಾಮ್ ಪರ್ ಮೀಟರ್ ಸ್ಕ್ವೇರ್ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫಾರ್ಮುಲಾ ಏನಿದೆ? E is equal to ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ನೆನಪಿದ್ಯಾ? ಹಾಗೇನೆ E is equal to F by Q ಅಂತ ಒಂದು ಫಾರ್ಮುಲಾ ಇದೆ, ನೆನಪಿದ್ಯಾ? ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಂದ್ರೆ. ಹಾಗಿದ್ರೆ F is equal to E is equal to ಏನಾಗುತ್ತೆ? F by Q ಆಗತ್ತಾ? E is equal to ಏನು? F by Q. ಇಲ್ಲಿ ಹಾಕಿ F is equal to ಸಿಗ್ಮಾ ಇಂಟು Q ಗೆ ತಗೊಂಡೋಗಿ Q ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಆಗುತ್ತೆ. ಕರೆಕ್ಟಾ? ಎಸ್. ಈ F is equal to ಏನಾಗಿದೆ? ಆ ಪ್ರೋಟಾನ್ ಏನಾಗಿದೆಯಪ್ಪ ಅಂತಂದ್ರೆ ಹೀಗೆ ಎರಡು ಸರ್ಫೇಸ್ ಮಧ್ಯೆ ಇಲ್ಲಿ ಸಸ್ಪೆಂಡ್ ಆಗಿದೆ. ಒಂದು ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮೇಲಕ್ಕೆ ಆಕ್ಟ್ ಆದ್ರೆ ಗ್ರಾವಿಟೇಷನಲ್ ಫೋರ್ಸ್ ಏನ್ ಮಾಡುತ್ತೆ? ವೇಟ್ ಆಫ್ ದ ಬಾಡಿ, ವೇಟ್ ಆಫ್ ದ ಚಾರ್ಜ್ ಪಾರ್ಟಿಕಲ್ ಆಗುತ್ತೆ, ಕಡೆ ಆಕ್ಟ್ ಆಗುತ್ತೆ. ಅಲ್ಲಿಗೆ ಫಸ್ಟ್ ಪಿಯುಸಿ ಹೋದ್ರೆ ವೇಟ್ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಈಸ್ ಈಕ್ವಲ್ ಟು ಎಂ ಇಂಟು ಜಿ ಅಥವಾ ಎಫ್ ಈಸ್ ಈಕ್ವಲ್ ಟು ಎಂ ಇಂಟು ಜಿ ಅಂತ ಕರೀತಾರೆ. ಕರೆಕ್ಟಾ? ಅದನ್ನ ಹಾಕಿ ಎಂ ಜಿ ಈಸ್ ಈಕ್ವಲ್ ಟು ಸಿಗ್ಮಾ ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಆಯ್ತಾ? ನೋಡಿ ಎಷ್ಟು ಫಾರ್ಮುಲಾ ಆಲ್ಟರ್ ಮಾಡ್ಕೋಬೇಕು ಅಂತ. ಈಗ ಸಿಗ್ಮಾ ಈಸ್ ಈಕ್ವಲ್ ಟು ಎಂ ಜಿ ಎಪ್ಸಿಲಾನ್ ನಾಟ್ ಡಿವೈಡ್ ಬೈ ಕ್ಯೂ ಅಂತ ಬರೀಬೇಕು. ಕರೆಕ್ಟಾ? ಎಸ್. ಪ್ರೋಟಾನ್, ಮಾಸ್ ಆಫ್ ದಿ ಪ್ರೋಟಾನ್ ಎಷ್ಟು ಗೊತ್ತಿರಬೇಕು ನಿಮಗೆ, ಎಲ್ಲ ಗೊತ್ತಿರಬೇಕು. ವ್ಯಾಲ್ಯೂ 1.6 × 10⁻⁻27.
27 plus G 10 ಬರ್ಕೊಂಬಿಡಿ into epsilon naught 8.854 into 10 raised to minus 12 divided by charge ಎಷ್ಟು 1.6 into 10 raised to minus 19. ಬಹಳ ದೊಡ್ಡ ಲೆಕ್ಕ ಬಟ್ ಸಿಂಪಲ್ ಆಗಿದೆ. 1.6 ಕ್ಯಾನ್ಸಲ್ ಆಯ್ತು, ಮೂರೇ ಹೋಗ್ತದೆ ಕೆಲಸ. 10 into 8.854 ಕಾಣ್ತಿದೆಯಲ್ಲಿ, ಅಲ್ಲಿಗೆ 88.54 ಆಯ್ತಾ, ಇಂಟು ಮೈನಸ್ 19 ಮೇಲೆ ಬಂದ್ರೆ ಪ್ಲಸ್ 19 ಇಲ್ಲಿ 27 ಇದೆ, ಇಲ್ಲಿ 12 ಇದೆ. ಅರ್ಥ ಆಗತ್ತೆ ಹೇಳ್ತಿದ್ದು. ಎರಡನ್ನು ಕಳೆದ್ರೆ ಸಿಂಪಲ್ 27 12 ಅಲ್ಲಿಗೆ 9 39 ಆಯ್ತು. 39 19 ಹೋದ ಎಷ್ಟು ಉಳಿತು? 20 ಉಳಿತು. ಎಂತ 20 ಉಳಿತು? ಮೈನಸ್ 20 ಉಳಿತು. ಇದೆಲ್ಲ ಮೈನಸ್ 20 ಇದೆಯಾ? ಇಲ್ಲ, ಮೈನಸ್ 8 ಇದೆ. ಏನ್ ಮಾಡದ ಪ್ರಾಬ್ಲಮ್ನ? ಇದನ್ನ ಹೀಗೆ ಬರ್ದ 0.8854 into 10 raised to minus 18 ಬರ್ದ. 0.8854 ಅಂದ್ರೆ ಇದು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 into 10 raised to minus 18 ಆಯ್ತಾ? That answer is 10 raised to minus 18. ಸ್ವಲ್ಪ L4 ಪ್ರಾಬ್ಲಮ್. ಫಸ್ಟ್ PUC ಗೊತ್ತಿರಬೇಕು, ಸೆಕೆಂಡ್ PUC ಕಾಸ್ ಲಾ ಗೊತ್ತಿರಬೇಕು, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಗೊತ್ತಿರಬೇಕು, ಅವನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಬೇಕು, ಆಮೇಲೆ ಆನ್ಸರ್ಸ್ ಹೇಳಬೇಕು. L4 ಪ್ರಾಬ್ಲಮ್ ಆಗಿದೆ. In a region where electric potential is constant, the electric field will be the conceptual question. E is equal to dV by dr. Correct? V is constant. Any derivative is constant. E is equal to ಏನಾಗಬೇಕಾಯ್ತು? 0 ತಾನೆ. ಈ V ಕಾನ್ಸ್ಟಂಟ್ ಆದ್ರೆ E ಏನಾಗಬೇಕಾಯ್ತು? 0 ಆಗಲೇಬೇಕು. ಡೆರಿವೇಟಿವ್ಸ್ 0. The intensity of electric field due to uniformly charged infinite cylinder of radius r at a distance r from its axis is proportional to uniformly charged infinite cylinder of radius r. ಅಂದ್ರೆ linear charge density ಫಾರ್ಮುಲಾ ಏನದಕ್ಕೆ? E is equal to lambda divided by 2 pi epsilon naught into r. ಅಲ್ಲಿಗೆ E directly proportional to 1 by r ಆಯ್ತಾ? ಅಂದ್ರೆ the answer is this one. ಇದು ಕಾನ್ಸೆಪ್ಷನ್. ಆಯ್ತಾ? There is an electric field in x direction if work done is moving a charge 0.2 coulomb through a distance of 0.2 meter along a line making an angle of 60 degree with the x-axis is 4 joule. What is the value of E? ಅಂತ ಕೇಳಿದ್ದಾರೆ. ಎಸ್, ಇದು ಅಷ್ಟೇ L4 ಪ್ರಾಬ್ಲಮ್. ಇದು ಏನಪ್ಪಾ ಅಂತಂದ್ರೆ L4 ಆಗಿರ್ತಕ್ಕಂಥ ಪ್ರಾಬ್ಲಮ್. ಎಸ್, ಹೆಂಗೆ? ಯು ನೋ ಇನ್ ದ ಫಸ್ಟ್ PUC ವರ್ಕ್ ಡನ್ ಅಂತಂದ್ರೆ W is equal to Fs cos theta. ಕರೆಕ್ಟಾ? Fs cos theta. ಇಲ್ಲಿ F ಅಂದ್ರೇನು? Q into E into S cos theta. ಕರೆಕ್ಟಾ? W is equal to ಏನ್ ಕೇಳಿದಾರೆ ನಿಮ್ಗೆ ಅವರು? ನಿಮ್ಗೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕೇಳಿದ್ದಾರೆ. ಓಕೆ, W is equal to ಎಷ್ಟು? 4 joule is equal to Q ಚಾರ್ಜ್ ಎಷ್ಟು? 0.2 coulomb. ಓಕೆ, 0.2 coulomb into E into S 2 meter into cos 60. ಕರೆಕ್ಟಾ? 4 is equal to 0.2 into E into 2 into cos 60 means 1 by 2. E 2 ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ E is equal to 4 divided by 0.2. ಕರೆಕ್ಟಾ? 4 divided by 0.2 ಅಂದ್ರೆ ಏನಾಗುತ್ತೆ? ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಇದು 40 ಆಗುತ್ತೆ. 20 ನ್ಯೂಟನ್ ಪರ್ ಕೂಲಂಬ್. ನೋಡಿ, ಒಂದೇ ಆನ್ಸರ್. 2 ಅಲ್ಲ, 4 ಅಲ್ಲ, ಏನು ಅಲ್ಲ. ಇದು ಅಷ್ಟೇನೆ, ಇದು L4. ಯಾಕೆ? ಫಸ್ಟ್ PUC ಕಾನ್ಸೆಪ್ಟ್ ಸೇರ್ಕೊಂಡಿದೆ, ಸೆಕೆಂಡ್ PUC ಕಾನ್ಸೆಪ್ಟ್ ಸೇರ್ಕೊಂಡಿದೆ, ಹಾಗಾಗಿ ಇದನ್ನು L4 ಅಂತ ಕರಿತೀವಿ. ನೆಕ್ಸ್ಟ್, ದ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ E ಡಿಪೆಂಡ್ಸ್ ಅಪಾನ್ ದ ಡಿಸ್ಟೆನ್ಸ್ r ಡ್ಯೂ ಟು ಡೈಪೋಲ್ ಇಸ್ ರಿಲೇಟೆಡ್ ಆಸ್ ಡೈಪೋಲ್. ಇದರಲ್ಲಿ ಎರಡಿದೆ ನಿಮಗೆ, ಆಕ್ಸಿಯಲ್ ಲೈನು, ಇಕ್ವೇಟೋರಿಯಲ್ ಲೈನ್. ಆಕ್ಸಿಯಲ್ ಏನ್ ಬರೀತೀವಿ ನಾವು? EA is equal to 1 by 4 pi epsilon naught
2p divided by x cube or r cube. ಕರೆಕ್ಟಾ? ಹಾಗೆ ಇಕ್ವಿಟೋರಿಯಲ್ ಲೈನ್ಗೆ EB is equal to 1 divided by 4 pi epsilon naught p divided by r cube ಅಂತ ಬರೀತೀವಿ. ಅಲ್ಲಿಗೆ ಏನಾಯ್ತು, E ಮತ್ತೆ EB ಒಳಗಡೆ r cube ಏನಾಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ತಾನೆ. E directly proportional to 1 by r cube ಅಂದ್ರೆ an infinite line charge produces a field 9 × 10⁴ Newton per coulomb at a distance of 2 cm. The linear charge density is ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ E is equal to lambda divided by 2 pi epsilon naught into r. Therefore lambda is equal to 2 pi epsilon naught into r into E. ಕರೆಕ್ಟಾ? ಇಲ್ಲಿ 2 pi epsilon naught into r ಇದೆ. ನಿಮಗೆ 4 pi epsilon naught ವ್ಯಾಲ್ಯೂ ಗೊತ್ತಿದೆ. ಅದಕ್ಕೆ ಮಾಡಬೇಕು, ಸಿಂಪಲ್ ಆಗಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡಬೇಕು. ಅವಾಗ ಏನಾಗುತ್ತೆ, 4 pi epsilon naught into r into E divided by 2 ಆಗುತ್ತೆ. ನಿಮಗೆ 1 by 4 pi epsilon naught ಅಂದ್ರೆ 9 × 10⁹. ಇಲ್ಲಿ 4 pi epsilon naught ಏನು ಬರ್ಬೇಕಾಯ್ತಂಗಾರೆ 1 divided by 9 × 10⁹ ಬರ್ಕೋಬೇಕು. ಯಾಕೆ 1 by 4 pi epsilon naught ಅಂದ್ರೆ 9 × 10⁹. 4 pi epsilon naught ಅಂದ್ರೆ 1 divided by 9 × 10⁹ ಇಂಟು ಕೆಳಗಡೆ ಎಷ್ಟಿದೆ 2 ಇದೆ ಇಂಟು r ಡಿಸ್ಟೆನ್ಸ್ ಎಷ್ಟಿದೆ 2 ಸೆಂಟಿಮೀಟರ್ ಅಂದ್ರೆ 2 × 10⁻² ಇಂಟು E 9 × 10⁴. ಕರೆಕ್ಟಾ? ಈಗ E2 ಕ್ಯಾನ್ಸಲ್, E9 ಕ್ಯಾನ್ಸಲ್. ಅಲ್ಲಿಗೆ 9 ಮೇಲ್ ಬಂದ್ರೆ ಮೈನಸ್ -9 -2 -11 -11ರಲ್ಲಿ 4 ಹೋದ್ರೆ -7 10⁻⁻7. ಯಾವ್ದಿದೆ ನೋಡ್ರಿ ಅಲ್ಲಿ 10⁻⁻7 ಇದಿದೆ, D ಇದೆ. 10⁻⁻7 D is the answer. ಅರ್ಥಾಯ್ತಾ ಹೇಳ್ತಿರೋದು? ಹೀಗೆ ನಾವು ಲೆಕ್ಕವನ್ನು ಮಾಡ್ತಾ ಹೋಗ್ತೀವಿ. When some charge is placed on a soap bubble, its radius decreases, its radius increases, the bubble collapses, its radius remains same. Yes, ಒಂದು ಬಬಲ್ ಇದೆಪ್ಪ, ಸೋಪ್ ಬಬಲ್ ಗೊತ್ತಲ್ಲ, ಮನೇಲಿ ಬಕೆಟ್ ನೀರು ಹಾಕಿ ಸೋಪ್ ಪೌಡರ್ ಹಾಕಿ ಶೇಕ್ ಮಾಡಿದ್ರೆ ಆಗತ್ತೆ. ಇದು ಚಾರ್ಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಡ್ಯೂ ಟು ಫ್ರಿಕ್ಷನ್ ಏನಾಗಿದೆ, ಚಾರ್ಜ್ ಆಗಿದೆ ಬಬಲ್. ಎಸ್, ಇದು ಯಾವಾಗ ಚಾರ್ಜ್ ಆಯ್ತೋ ಅವ್ರು ಹೇಳ್ತಾನೆ ಇಟ್ಸ್ ರೇಡಿಯಸ್, ಇದು ರೇಡಿಯಸ್ ಇದೆಯಲ್ಲ, ಡಿಕ್ರೀಸಸ್, ಇನ್ಕ್ರೀಸಸ್, ದ ಬಬಲ್ ಕೊಲ್ಯಾಪ್ಸ್, ಇಟ್ಸ್ ರೇಡಿಯಸ್ ರಿಮೇನ್ ಸೇಮ್ ಅಂತ ಹೇಳ್ತಾರೆ. ಏನಾಗ್ಬೋದು ಈ ಪ್ರಕಾರ? ಕಾನ್ಸೆಪ್ಚುಯಲ್ ಕ್ವಶನ್. ಎಸ್, ಸೇಮ್ ಕೈಂಡ್ ಆಫ್ ಚಾರ್ಜ್ ಇದ್ದಾಗ ಏನಾಗುತ್ತೆ, ರಿಪಲ್ ಆಗುತ್ತಲ್ವಾ. ರಿಪಲ್ ಆಗ್ತಾ ಏನಾಗ್ತಾ ಹೋಗುತ್ತೆ, ಬಬಲ್ ಅಂತ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತಲ್ವಾ. ಈ ಬಬಲ್ ದೊಡ್ಡದಾಗ್ತಾ ಹೋಗುತ್ತೆ, ಏನಾಗ್ತಾ ಹೋಗುತ್ತೆ, ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಹೊಡೆಯೋದು ಬಿಡು ಸೆಕೆಂಡರಿ. ಅರ್ಥಾಯ್ತು ಹೇಳ್ತಿರೋದು? ಬಿಕಾಸ್ ಆಫ್ ಸೇಮ್ ಕೈಂಡ್ ಆಫ್ ಚಾರ್ಜಸ್ the bubble is repulsion takes place, therefore bubble is expand. Therefore bubble is expand, the radius also increases. Okay na? Yes. Electric field sent to a point at 5 microcoulomb at a distance of 8 cm from the charge is simple. L1 problem. Bada simple. E is equal to gottala 1 by 4 pi epsilon naught q divided by r square. ಕೆಲವು ಈ ಪ್ರಾಬ್ಲಮ್ ಎಲ್ಲಿ ಕೇಳಿದ್ದ ನೀವೇ, L1 ಇರುತ್ತೆ, L2 ಇರುತ್ತೆ, ಎಲ್ಲವೂ ಇರ್ತವೆ ಅಂತ. 9 × 10⁹ ಇಂಟು 5 × 10⁻⁻6 ಡಿವೈಡ್ ಬೈ r ಸ್ಕ್ವೇರ್ 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಅಂದ್ರೆ 0.8 ಹೋಲ್ ಸ್ಕ್ವೇರ್. ಕರೆಕ್ಟಾ? ಈಗ ನೋಡಿ 9 5 45 ಕರೆಕ್ಟಾ? 8 ಸ್ಕ್ವೇರ್ ಮೀನ್ಸ್ 64. ಅಲ್ಲಿಗೆ ಸುಮ್ಮನೆ ಅನ್ಕೊಳ್ಳಿ 45 ಡಿವೈಡ್ ಬೈ 64. 45 ಡಿವೈಡ್ ಬೈ 64 ಅಂದ್ರೆ 15 ಬಗ್ಗೆ 3/4. 3/4 ಅಂತಂದ್ರೆ 0.75. ಹಾಗೆ 0.7 ಬರ್ತಕ್ಕಂಥ ಆನ್ಸರ್ಸ್ ಯಾವ್ದಿದೆ? ಒಂದೇ ಒಂದಿದೆ, ಇದೆ ಆನ್ಸರ್. ಇಷ್ಟೇ. ಅರ್ಥ ಆಯ್ತು ಹೇಳ್ತಿರೋದು? ಲೆಕ್ಕ ಮಾಡೋದಲ್ಲ, ಕೂತ್ಕೊಂಡು ಸುಮ್ಮನೆ ಲಾಜಿಕಲಿ ಆನ್ಸರ್ ಮಾಡ್ಬೇಕು ಯಾವಾಗಲೂ. 9 45 0.864 ಆಗುತ್ತೆ, ಡಿವೈಡ್ ಮಾಡಿ 3/4 ಆಗುತ್ತೆ, 0.7 ಸಮಥಿಂಗ್ ಬರುತ್ತೆ. Therefore answer is B is the answer. The insulation property of a air breakdown is 3 × 10⁶. Maximum charge in the column
that can be given to sphere of radius 10 meters approximately ಅಂತ ಹೇಳಿ. Yes. Look here. F is equal to force ಕೊಟ್ಟಿದಾರಲ್ವಾ, ಇದು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕೂಡ ತಾನೆ, ಇದೇ ಫಾರ್ಮುಲಾ. E is equal to 1 by 4 pi epsilon naught Q divided by R square. ಏನ್ ಕೇಳಿದಾರ ಅವರು? ಚಾರ್ಜ್ ಕೇಳಿದಾರ? ವಾಟ್ ದ ಮ್ಯಾಕ್ಸಿಮಮ್ ಚಾರ್ಜ್? ಓಕೆ. Electric intensity 3 into 10 raised to 6 is equal to 9 in 10 raised to 9 into Q divided by R square 10 centimeter. 10 centimeter means 0.1 volt square. ಕರೆಕ್ಟಾ? ಹಾಗಿದ್ರೆ Q is equal to ಇದರಲ್ಲಿ ಈಗ ತಗೊಂಬನ್ನಿ 3 into 10 raised to 6 0.1 whole square means 0.01. 0.01 means 10 raised to minus 2. 10 raised to minus 2 divided by 9 in 10 raised to 9. 3 ones are 3 3s are 1 by 3 ಬಂತು. ಕರೆಕ್ಟಾ? ಇಂಟು ಇಲ್ಲಿ 6 9 9 ಮೇಲೆ ಬಂದ್ರೆ ಮೈನಸ್ 9 6 11 11ರಲ್ಲಿ 6 ಹೋದ್ರೆ 11ರಲ್ಲಿ 6 ಹೋದ್ರೆ ಎಷ್ಟು ಬಂತು? 11ರಲ್ಲಿ 6 ಹೋದ್ರೆ 5 10 raised to minus 5. ಓಕೆ ಸರಿನಾ? ಹಾ, ಈಗ ನೋಡಿ 1 by 3 means 0.33 10 raised to minus 5. ಕರೆಕ್ಟಾ? 10 raised to minus 5 ಇದೆಯಾ? 10 raised to ಎಲ್ಲ ಮೈಕ್ರೋದಲ್ಲಿದೆ. ಅಲ್ಲಿಗೆ 3.3 into 10 raised to minus 6 ಅಂದ್ರೆ ದಿಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಇದು ಬಹಳ ಸುಲಭ ಇರುತ್ತೆ ಕ್ವಶನ್ಸ್ ಮಾಡ್ತಾ ಹೋದ್ರೆ. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ದ ಗಾಸಿಯನ್ ಸ್ಪಿಯರ್ ಎನ್ಕ್ಲೋಸ್ ಎಲೆಕ್ಟ್ರಿಕ್ ಡೈಪೋಲ್ ವಿತಿನ್ ಇಟ್ ದ ಟೋಟಲ್ ಫ್ಲಕ್ಸ್ ಅಕ್ರಾಸ್ ದ ಸ್ಪಿಯರ್ ಈಸ್ 0. ಗೊತ್ತಲ್ಲ, CET ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಒಂದಿಷ್ಟು ಸ್ಯಾಂಪಲ್ ಆಫ್ ಕ್ವಶನ್ಸ್ ಮತ್ತೆ ಕ್ವಶನ್ಸ್ ಅನ್ನ ಈ ಫಸ್ಟ್ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡಿದೀವಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ.